ದುಡ್ಡೇನು ಮೋಸ ಮಾಡಿಲ್ಲ, ಏನು ಇದು ಮಾಡಿಲ್ಲ. ಅಕಸ್ಮಾತ್ ಅವರು ಏನಾದ್ರು ಮೋಸ ಮಾಡಿದರೆ ನಮಗೆ ಗೊತ್ತಾಗೋದು. ಒಂದು ಮಾತು ನಮಗೆ ಹೇಳಿಲ್ಲ ಅವ್ರು ಹೋಗಿರೋದು. ನಮಗೆ ಫೋನ್ ಮಾಡಿಬಿಟ್ಟು ಹೇಳ್ಬೇಕಾಯ್ತು. ಫೋನ್ ಮಾಡಿಲ್ಲ, ಏನಿಲ್ಲ, ಸುಮ್ಮನೆ ಹೋಗೋರೆ. ಸುಮ್ಮನೆ ಹೋಗ್ಬಿಟ್ಟು ಬಿಲ್ಡಿಂಗ್ ಹತ್ರ ಹೋಗೋರೆ. ಹಿಂದ್ಗಡೆಯಿಂದ ಒಬ್ಬ ಬಂದು ರಾಡಲ್ಲಿ ಹೊಡೆದವನೆ, ಇನ್ನೊಬ್ಬ ಬಂದುಬಿಟ್ಟು ಸಿಲಿಂಡರ್ ತಂದುಬಿಟ್ಟು ತಲೆ ಮೇಲೆ ಹೊಡೆದವನೆ. ಸರ್ ಇವರೇ ಕೆಲಸ ಕೊಟ್ಟಿಕೊಂಡಿದ್ದು. ಊಟ ಇಲ್ಲ ಇಲ್ಲ ಸರ್, ಎಲ್ಲ ಬಿಲ್ಡಿಂಗ್ ಇದೆ. ಒಂದು 5-6 ಬಿಲ್ಡಿಂಗ್ ಇದಾವೆ ಸರ್ ನಮ್ಮದು. ಎಲ್ಲ 5-6 ಬಿಲ್ಡಿಂಗ್ ಇದ್ದಾವೆ. ಕಾಂಟ್ರಾಕ್ಟ್ರು. ಎಲ್ಲ ನಾವೇ ಮಾಡ್ಕೊಂಡು ಹೋಗ್ತಿದ್ದು ಸರ್. ಅವ್ರ ಬಗ್ಗೆ ಬೇಕಾದ್ರೆ ಕಾಲು ತೊಳ್ಕೊಂಡು ಬೇಕಾದ್ರೆ ಅವ್ರದ್ದು ನಾವು ನೀರು ಕುಡಿಬೋದು ಸರ್ ನಾವು. ಆ ಥರ ಅವರು ಅವ್ರ ಬಗ್ಗೆ ಏನು ನಾವು ಹೇಳಂಗೂ ಇಲ್ಲ. ₹1 ದುಡ್ಡಿಗೆ ಏನು ಮೋಸ ಮಾಡಲ್ಲ ಸರ್. ಎಲ್ಲರಿಗೂ ಇದು ಮಾಡ್ತಾರೆ ಸರ್. ಇವಾಗ ಡೈಲಿ ಖರ್ಚಿಗೆ ಬೇಕಾದ್ರೆ ಖರ್ಚಿಗೂ ಕೊಡ್ತಾರೆ, ಎಲ್ಲನೂ ಇದು ಮಾಡ್ತಾರೆ. ಜೀವನ ತೆಗೆದ್ಬಿಟ್ಟು ಸರ್. ನಮಗೂ ಗೊತ್ತಿರಲಿಲ್ಲ ಸರ್. 3 ಗಂಟೆ ಮೇಲೆ ಗೊತ್ತಾಗಿದ್ದು ನನಗೂ ಈ ಥರ ಇದಾಗ್ಬಿಟ್ಟಿದ್ದು ಬಾರೋ ಅಂತ. ಅವರು ಪೊಲೀಸ್ನವರು ಬಂದು ಖುದ್ದಾಗಿ ಮನೆ ಹತ್ರ ಬಂದು ಕರ್ಕೊಂಬಂದು ನನಗೆ ಇದು ಮಾಡಿ, ಆಮೇಲೆ ಎಲ್ಲ ಟಿಪ್ಟೂರಿಗೆಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ಹುಡ್ಕಾಡ್ಕೊಂಡು ಬಂದ್ವಿ ಸರ್. ಅವರು ಸರ್ ಹೆಚ್ಚಿಗೆ ಬಂದರೆ ಫಸ್ಟು ಇವನು ವಿಕ್ರಮ್ ಅಂತ ಇದ್ದ ಸರ್. ಅವ್ರ ಹೆಂಗಸರು, ಅವ್ರ ಲೇಡೀಸು, ಅವರು ಮನೆಯವರು ಅವರೆಲ್ಲ ಕೆಲಸ ಮಾಡ್ತಿದ್ರು, ಬಂದಿದ್ದರು. ಆಮೇಲೆ 15 ದಿವಸ ಆದಮೇಲೆ ಅವ್ರಿಗೂ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿ ಕಳಿಸಿದ್ರು, ನಾನು ಊರಿಗೆ ಹೋಗಿ ಬರ್ತೀನಿ ಅಂತ. ಆಮೇಲೆ ಏನು ಮಾಡ್ದ, ಇನ್ನೊಬ್ಬನ ಕರ್ಕೊಂಬಂದ ಸರ್, ಸಚಿನ್ ಅಂತ. ಅವರು 15 ದಿವಸ, ಒಂದು 20 ದಿವಸ ಕೆಲಸ ಮಾಡಿದ್ರು ಸರ್ ಅಷ್ಟೇ. ಹ್ಞೂ ಸರ್, ಅದೆಲ್ಲ ತಕ್ಕೊಂಡೋಗ್ಬಿಡ್ಬೇಕಾದ್ರೆ ಪ್ರಾಣ ತೆಗೆಯೋದು ಏನಿತ್ತು ಅಂತ. ಇವಾಗ ಸಿಕ್ಕಿದ್ರೆ ನಾವು ಬಿಡ್ತೀವ ಸರ್ ಅವ್ರಿಗೆ? ನೀವು ಹೇಳಿ. ಆ ಪೊಲೀಸ್ನವ್ರು ಅಲ್ಲಿ ಕರ್ಕೊಂಬಂದ್ರೂ ಬಿಡೋಕ್ಕಾಗಲ್ಲ ಸರ್ ನಾವು. ನಿಜವಾಗ್ಲೂ ಸರ್ ನಾನು ಹೇಳ್ತಿಲ್ವ ಸರ್, ನಾನು 7ನೇ ಕ್ಲಾಸ್ ಬಿಟ್ಟು ಅವ್ರ ಜೊತೆ ಹೋಗಿ ಸರ್ ನಾನು ಕೆಲಸಕ್ಕೆ. ಅವ್ರ ಹತ್ರ ಕೆಲಸ ಕಲಿತು ಎಲ್ಲ ಮಾಡಿರೋದು ನಾನೇ ಸರ್. 60 ಜನಕ್ಕೆ ಸಾಕ್ತಾ ಇದ್ದಾವೆ, ಜೀವನ ನಡೆಯೋದು ಎಲ್ಲ ಎಲ್ಲ. ಇವಾಗ ನಾವು ಯಾರ ಹತ್ರ ಹೋಗಿ ಭಿಕ್ಷೆ ಬಿಡೋಣ ಸರ್? ಈಗ ಯಾರ ಹತ್ರ ಹೋಗಿ ಭಿಕ್ಷೆ ಬಿಡೋಣ ಹೇಳಿ? ನೀವೇ ಹೇಳಿ ಸರ್, ಯಾರ ಹತ್ರ ಹೋಗಿ ಭಿಕ್ಷೆ ಬಿಡೋಣ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.